ಇನ್ನು ಒಂದು ಕಡೆ ಇವರೆಲ್ಲರೂ ಸಭೆ ಸೇರ್ತಾ ಇದ್ದಾರೆ, ಒಂದು ಕಡೆ ಇವರೆಲ್ಲರೂ ಕೂಡ ಮೀಟಿಂಗ್ ಮಾಡ್ತಾ ಇದ್ದಾರೆ. ವಿಜೇಂದ್ರ ಬಣದವ್ರು ಸುಮ್ಮನಿರ್ತಾರಾ? ಅವರು ಸಭೆ ಮಾಡ್ತಾ ಇದ್ದಾರೆ. ರೇಣುಕಾಚಾರ್ಯ ಅವರ ನೇತೃತ್ವದಲ್ಲಿ ಸಭೆಯೆಲ್ಲ ಆಗಿದೆ, ತಿರುಗೇಟ್ ಕೊಡೋದಕ್ಕೆ ರೆಡಿ ಆಗಿದ್ದಾರಂತೆ. ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆಗೆ ಕೆಲವೇ ದಿನಗಳು ಬಾಕಿ ಇದೆ. ರಾಜ್ಯ ಬಿಜೆಪಿಯಲ್ಲಿ ತೀವ್ರಗೊಂಡಿದೆ ಬಣ ಬಡಿದಾಟ. ಒಂದು ಕಡೆ ಬಿಜೆಪಿ ಭಿನ್ನರು ದೆಹಲಿ ದಂಡಯಾತ್ರೆ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ವಿಜೇಂದ್ರ ಪರ ಮಾಜಿ ಶಾಸಕರೆಲ್ಲ ಸಭೆ. ರೇಣುಕಾಚಾರ್ಯ ನೇತೃತ್ವದಲ್ಲಿ ಇವತ್ತು ಬೆಂಗಳೂರಿನಲ್ಲಿ ಸಭೆ ಆಗುತ್ತೆ. ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ನಿವಾಸದಲ್ಲಿ ಮೀಟಿಂಗ್ ಇದೆಯಂತೆ. ರೆಬಲ್ಗಳ ದೆಹಲಿ ಲಾಬಿ ವಿರುದ್ಧ ಕಾರ್ಯತಂತ್ರಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಯತ್ನಾಳ್ ತಂಡದ ದೆಹಲಿ ಭೇಟಿಗೆ ಕೌಂಟರ್ ಕೊಡುವಂತಹ ಬಗ್ಗೆ ಚರ್ಚೆ. ವಿಜೇಂದ್ರ ಪರ ಹೈಕಮಾಂಡ್ ಅಂಗಳದಲ್ಲಿ ಬ್ಯಾಟ್ ಬೀಸೋದಕ್ಕೆ ತಯಾರಿ. ಈ ವಾರಾಂತ್ಯದಲ್ಲೇ ಹೈಕಮಾಂಡ್ ಭೇಟಿಗೆ ಮಾಜಿ ಶಾಸಕರು ಚಿಂತನೆ ಮಾಡಿದ್ದಾರೆ. ಅಂದರೆ ಏನೂ ಇಲ್ಲ, ಅದೇನು ದಿನ ಸಭೆ 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 ಅಂತಾರಪ್ಪ. ಈಗ ವಿಜೇಂದ್ರ ಅವರ ಪರವಾಗಿರ್ತಕ್ಕಂಥವ್ರೆಲ್ಲರೂ ಇವರು ಹೋಗ್ಬಿಟ್ಟು ಹೈಕಮಾಂಡ್ನ ಭೇಟಿ ಮಾಡ್ಕೊಂಡು ಬರೋದು ಅಷ್ಟೇ ವಿಚಾರ, ಇನ್ನೇನೂ ಇಲ್ಲ. ನೀವು ಹೋದ್ರಲ್ಲ, ನಾವು ಹೋಗ್ತೀವಿ. ಇವ್ರು ಹೋಗ್ಬಿಟ್ಟು ವಿಜೇಂದ್ರ ವಿರುದ್ಧ ಮಾತಾಡ್ಬಿಟ್ಟು ಬರ್ತಾರೆ, ಅವರೆಲ್ಲ ಹೋಗ್ಬಿಟ್ಟು ವಿಜೇಂದ್ರ ಪರವಾಗಿ ಮಾತನಾಡ್ಬಿಟ್ಟು ಬರ್ತಾರೆ. ರೇಣುಕಾಚಾರ್ಯ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ಒಂದಷ್ಟು ವಿಜೇಂದ್ರ ಅವರ ಬಲನೂ ಜೋರಾಗಿದೆ. ಬಟ್ ಒಂದು ಪಕ್ಷದಲ್ಲಿ ಈ ರೀತಿ ಭಿನ್ನ ಚಟುವಟಿಕೆಗಳು ನಡೀತಾ ಇರೋದು ಆ ಶಿಸ್ತಿನ ಪಕ್ಷಕ್ಕೆ ನಾಚಿಕೆಗೇಡಿನ ವಿಚಾರ. ಅದನ್ನು ಇನ್ನು ಮುಂದೆ ಬಿ ಜೆ ಪಿನ ಶಿಸ್ತಿನ ಪಕ್ಷ ಅಂತ ಕರೀಲೇಬಾರ್ದು ನನ್ನ ಪ್ರಕಾರ. ಅಷ್ಟು ಅಶಿಸ್ತು ತುಂಬಿಕೊಂಡಿರ್ತಕ್ಕಂಥ ಪಕ್ಷ. ಈ ಕ್ಷಣಕ್ಕೇನಾದರೂ ರಾಜ್ಯದಲ್ಲಿ ಚುನಾವಣೆ ನಡೆದರೆ ನೀವೇನೋ 60 ಚಿಲ್ಲರೆ ಏನೋ ಗೆದ್ದಿದ್ದೀರಲ್ಲ, ಅದರಲ್ಲಿ ಅರ್ಧನೂ ಗೆಲ್ಲಲ್ಲ, 30 ಸೀಟು ಗೆಲ್ಲಲ್ಲ ನೀವು. ಅಷ್ಟು ಕುಲಗೆಟ್ಟು ಹೋಗ್ಬಿಟ್ಟಿದೆ ಈ ಪಾರ್ಟಿ ಅನ್ನೋದು ಸದ್ಯಕ್ಕೆ ರಾಜ್ಯದಲ್ಲಿ. ಬಂಡಾಯ ಇವ್ರು ಏನು ಬೇಕಾದ್ರೂ ಹೋರಾಟ ಮಾಡಲಿ, ದೂರು ಕೊಡಲಿ, ಆದರೆ ದೂರ ಎಲ್ಲಿ ಕೊಡಬೇಕು? ಮಾಧ್ಯಮದ ಎದುರಿ ದೂರು ಕೊಟ್ಟರೆ ನಡೆಯುತ್ತಾ? ದಾರಿಲಿ ಬೀದಿಯಲ್ಲಿ ಮಾತಾಡ್ತಾರೆ. ಅದೇ ಏನಾದರೂ ಇದ್ರೆ ರಾಷ್ಟ್ರೀಯ ನಾಯಕರನ್ನ, ಸಂಘ ಪರಿವಾರದ ಭೇಟಿ ಮಾಡಿ ಚರ್ಚೆ ಮಾಡಬೇಕು. ಅದರ ಬದಲಾಗಿ ಒಂದು ರೀತಿ ಮಾನಸಿಕ ಅಸ್ವಸ್ಥರಾಗಿದ್ದಾರೆ. ಕೇಂದ್ರದ ವರಿಷ್ಠರು ಸೂರ್ಯಚಂದ್ರ ಸತ್ಯನ ವಿಜೇಂದ್ರ ರಾಜ್ಯದ ಅಧ್ಯಕ್ಷ ಮುಂದುವರಿತಾರೆ. ನಮ್ಮ ಕಣ್ಮುಂದೆ ಯಾವ ರೀತಿ ಪಕ್ಷವನ್ನು ಸಂಘಟನೆ ಮಾಡೋಕ್ಕೂ ಮುಂಬರುವ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಇದು ಮಹಾನಗರ ಪಾಲಿಕೆ, ಪುರಸಭೆ, ಪಟ್ಟಣ ಪಂಚಾಯತಿ, ನಗರಸಭೆ ಚುನಾವಣೆಗಳು ಬರ್ತವೆ. ಕಾರ್ಯಕರ್ತರಿಗೆ ಅಧಿಕಾರ ಕೊಡಬೇಕು. 2028 ವಿಧಾನಸಭೆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ವತಂತ್ರವಾಗಿ ಸರ್ಕಾರ ರಚನೆ ಮಾಡಬೇಕು. ಆ ನಿಟ್ಟಿನಲ್ಲಿ ಅಧ್ಯಕ್ಷ ಯೋಚನೆ ಮಾಡಿದರೆ ಇದೊಂದು 5-6 ಜನ ಬಣ್ಣ ಆಯಿತು. ನಿಮ್ಮ ಪಾರ್ಟಿ ಉಂಟು, ನೀವುಂಟು, ನಿಮ್ಮ ರಾಜ್ಯಾಧ್ಯಕ್ಷರು ಉಂಟು, ನಿಮ್ಮ ನಾಯಕರು ಉಂಟು, ಏನಾದ್ರು ಮಾಡ್ಕೊಳ್ಳಿ. ಬಟ್ ರಾಜ್ಯದ ಜನರಿಗೆ ಮತ್ತು ಪರ್ಟಿಕ್ಯುಲರ್ ಆಗಿ ಪಕ್ಷಕ್ಕೋಸ್ಕರ ದುಡಿತಾ ಇರ್ತಕ್ಕಂಥ ಕಾರ್ಯಕರ್ತರಿಗೆ ಇದರಿಂದ ವಿಪರೀತ ಇರುಸು ಮುರುಸು ಉಂಟಾಗಿ ದುಃಖಗೊಂಡಿದ್ದಾರೆ ಅವರು. ಹಿಂಗಾಗ್ಬಿಡ್ತಲ್ಲ ನಮ್ಮ ಪಾರ್ಟಿ ಅಂತ. ಅದಕ್ಕೆ ಕಾರಣ ನೀವೇನೆ BJP ಅವರೇ.